11ರ ವಿಜೇತರನ್ನು ಘೋಷಿಸುವ ಸಮಯ. ಯಾರಾಗಲಿದ್ದಾರೆ ಅಂತ ನೋಡೋಣ. ಮೊದಲು ಚೈತ್ರಕ್ಕ, ನಿಮ್ಮ ಅಭಿಪ್ರಾಯ ಏನು? ಇವರಿಬ್ಬರಲ್ಲಿ ಯಾರು ಆಗ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ ಏನು? ಚೈತ್ರಕ್ಕ ಹೇಳಿ. ಚೈತ್ರಕ್ಕ ಏನು ಅನ್ನೋದನ್ನ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ಸರ್, ನಾವು ಹೇಳುವಷ್ಟು ಹೇಳಿದ್ದೇವೆ, ನೋಡುವಷ್ಟು ನೋಡಿದ್ದೇವೆ. ನಾವೀಗ ಕಾತು ನೋಡಬೇಕಿದೆ ಸರ್. ನಾನು ಮನೇಲಿದ್ದಾಗ ಹೇಳ್ತಿದ್ದೆ ಆ್ಯಂಡ್ ಈಗೂ ಹೇಳ್ತಿದ್ದೀನಿ ಸರ್. ಹನುಮಂತಣ್ಣ ಮುಗ್ಧ ಅಲ್ಲ ಸರ್, ತುಂಬ ಚುರುಕಿದ್ದಾರೆ ಹನುಮಂತಣ್ಣ. ಆ್ಯಂಡ್ ಅವರೇ ಗೆಲ್ಲಬಹುದು ಅನ್ನಿಸ್ತಿದೆ. ಆ್ಯಂಡ್ ನಾವು ಕಾದು ನೋಡಬೇಕಿದೆ ಸರ್ ಈಗ. ಮಂಜು, ಚೈತ್ರಕ್ಕ ಅವ್ರ ಅಭಿಪ್ರಾಯ ತಿಳಿಸಿದ್ರು. ನಿಮ್ಮ ಅಭಿಪ್ರಾಯ ಏನು ಮಂಜು? ಅಣ್ಣ, ಅದು ನನಗೆ ಮೊದಲನೇ ಗೊತ್ತಿತ್ತು. ಹನುಮಂತು ಒಳ್ಳೆ ಆಟಗಾರ ಅಂತ. ಅವನು ಗೆಲ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ಇತ್ತಣ್ಣ. ಅದಕ್ಕೆ ನಾನು ತುಂಬ ಸಾರಿ ನೋಡಿದ್ದೀನಿ ಅವನ ಆಟನ. ಅವನ ಆಟ ಆಡಬೇಕಾದ್ರೆ ಭಾಳ ಇದ್ರು ಮಾಡಿ ಆಡ್ತಾನೆ ಅಣ್ಣ. ನನಗೂ ಅಣ್ಣ ಹನುಮಂತನೇ ಗೆಲ್ತಾನೆ ಅಂತ ಅನ್ನಿಸ್ತಾ ಇದೆ. ಈಗ ಎಲ್ಲರ ಅಭಿಪ್ರಾಯನೂ ತಗೊಂಡಿದ್ದಾಯಿತು. ಸೀಸನ್ 11ರ ವಿನ್ನರ್ ಯಾರು ಅಂತ ನೋಡೋ ಸಮಯ ಬಂದಾಗಿದೆ. ಇವಾಗ ನೋಡೋಣ. ಇದು ಬಿಗ್ ಬಾಸ್ ಸೀಸನ್ 11ರ ವಿಜೇತರನ್ನು ಘೋಷಿಸುವ ಸಮಯ. ಕಿಚ್ಚ, ಸುದೀಪ್, ನೀವು ಈ ಕಾರ್ಯಕ್ರಮಕ್ಕೆ ಸೊಬಗನ್ನು ತಂದುಕೊಟ್ಟಿದ್ದೀರಿ. ಇಷ್ಟು ದಿನ ನಿಮ್ಮ ಈ ಸೇವೆ ಅವಿಸ್ಮರಣೀಯ. ಇಡೀ ಕರ್ನಾಟಕಕ್ಕೆ ನಿಮ್ಮಿಂದ ತಿಳಿಯಲಿ ವಿನ್ನರ್ ಯಾರು, ರನ್ನರ್ ಯಾರು ಅಂತ. ಹನುಮಂತುನ ಅಥವಾ ತ್ರಿವಿಕ್ರಮನ? ಓಕೆ ಬಿಗ್ ಬಾಸ್, ಇವಾಗ ಹನುಮಂತ ಅವರಿಗೆ ಹೆದರಿಕೆ ಜಾಸ್ತಿ ಆಗಿದೆ ಅಂತೆ. ಈಗ ವಿನ್ನರ್ ಯಾರು ಅಂತ ಆರಿಸೋ ಸಮಯ. ತ್ರಿವಿಕ್ರಮನ ಇಲ್ಲ ಹನುಮಂತುನ? ಬೆಟರ್ ಲಕ್, ಒಳ್ಳೆ ಆಡಿದ್ದೀರಾ. ಮುಂದೆ ಮತ್ತೆ ಆಡ್ರಿ. ಓಕೆ ಹನುಮಂತು, ಶಬಾಷ್. ನನಗೆ ಗೊತ್ತಿತ್ತು ಸರ್, ಇವನೊಬ್ಬ ಒಳ್ಳೆ ಕಂಟೆಸ್ಟೆಂಟ್ ಅಂತ. ಓಕೆ ಓಕೆ, ನಿಮ್ಮ ಖುಷಿ ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇದು 2 ರೆಕ್ಕೆ ಇದೆ. ಇದ್ರ ಜೊತೆ ಇನ್ನೂ 4 ರೆಕ್ಕೆ ನಿಮಗೆ ಆಗಲಿ. ನಾನು ಹತ್ರ ನೀವು ಹಾರಾಡ್ರಿ. ಇಲ್ಲಿ ನಾವು ಬೀಳ್ಕೊಳ್ತಾ ಇದ್ದೇವೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಹನುಮಂತವ್ರೆ, ಈ ಖುಷಿಗೆ ಮುಂದೆ ನಿಮಗೆ ಬರೋ ಹುಡುಗಿಗೆ ನೀವು ಹಾಡಿನ ಮುಖಾಂತರ ನಮ್ಮನ್ನು ರಂಜಿಸಬೇಕು ಮತ್ತು ಒಂದು ಹಾಡು ಹೇಳಿ ಅವರನ್ನು ಖುಷಿ ಪಡಿಸ್ಬೇಕಂತ ನಿಮ್ಮನ್ನು ಕೇಳ್ತೀವಿ. ಥ್ಯಾಂಕ್ ಯು. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮಣಿ ಮಾಡೇತಿ. 2 ದೇಹ ಒಂದೇ ಜೀವ, ಪ್ರೇಮವಾಗಿ ಬೆರೆತೈತಿ. ನನ್ನ ಮರೆತು ನೀ ಹ್ಯಾಂಗ ಇರತಿ, ಈ ಜೀವನ ಹ್ಯಾಂಗ ಕಳಿತಿ. ಭಾಳ ದಿನದ ಮಾಡೇವಿ ಪ್ರೀತಿ, ಬಿಟ್ಟ ಇರುದ ಆಗವಲ್ದ ಗೆಳತಿ. ಥ್ಯಾಂಕ್ ಯು.